ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೊಂದು ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ನಮ್ಮ ಮೊದಲು ವಿಡಿಯೋದಲ್ಲಿ ನಮ್ಮ ಹಳೆ ಮನೆ ನೋಡೇ ಇದ್ದೀರಾ. ಇಲ್ಲಿ ನಾವು ದಾಸವಾಳದನ್ನ ಜಾಸ್ತಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಕೆಂಪು ದಾಸವಾಳ ನೀವೇ ನೋಡಿದ್ದೀರಿ. ಅದರದ್ದು ಎಲೆಗಳು ಮತ್ತು ಇದು ಫ್ಲಾಕ್ಸಿ ಸೀಡ್ಸ್ ಜೆಲ್ಲು. ನಾನು ಫ್ಲಾಕ್ಸಿ ಸೀಡ್ಸ್ ಬೇರೆ ಮಾಡಲ್ಲ, ಇದ್ರ ಜೊತೆಗೇ ದಾಸವಾಳದ ಎಲೆ ಮತ್ತು ಕರಿಬೇವಿನ ಸೊಪ್ಪು ಮೂರನ್ನು ಹಾಕಿ ರುಬ್ಕೊಂಡು ಹೇರ್ ಪ್ಯಾಕ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡೋದೊಂದೇ ಬಾಕಿ. ನಮಗೆ ನಾವೇ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಯಾರನ್ನು ಕರ್ಸ್ಕೊಬರೋಣ ಹೇಳಿ. ಹಾಗಾಗಿ ನಾನೊಬ್ಬಳೇ ಹೇರ್ ಪ್ಯಾಕ್ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಹಾಕ್ಕೊಳ್ಳೋದು ಹೇರ್ ಪ್ಯಾಕ್ನ ತುಂಬ ಕಷ್ಟ ಇದೆ. ಏನು ಮಾಡೋದು, ನಮ್ಮ ಗಿಡ್ಡ ಕೂದಲು ಸ್ವಲ್ಪ ಉದ್ದ ಆಗಲಿ ಅಂತ ಹೇಳಿ ಈ ಥರ ಟ್ರೈ ಮಾಡಬೇಕಾಗಿದೆ. ಏನೇನು ಟ್ರೈ ಮಾಡಿದ್ರು ಫ್ರೆಂಡ್ಸ್, ನನ್ನ ಗಿಡ್ಡ ಕೂದಲು ಮಾತ್ರ ಉದ್ದ ಆಯ್ತಾ ಇಲ್ಲ. ನೋಡೋಣ, ಇದೊಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಇದೊಂದು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇದನ್ನು ಹೇರ್ ಪ್ಯಾಕ್ ಹಾಕಾದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿರೋದು ಎಲ್ಲ ಹೇರ್ ಪ್ಯಾಕ್ ಹಾಕಿ ಸ್ನಾನ ಎಲ್ಲ ಹೇರ್ ವಾಶ್ ಎಲ್ಲ ಆದಮೇಲೆ. ಇದಂತೂ ತೊಳೆಯೋಕ್ಕಂತೂ 250 ಲೀಟ್ರು ಸೋಲಾರ್ ನೀರೆಲ್ಲ ಬೇಕಾಯಿತು ಇಷ್ಟು ತೊಳೆಯೋಕ್ಕೆ. ಎಷ್ಟು ತೊಳೆದ್ರೂ ಫುಲ್ ಎಲ್ಲ ಇನ್ನೂ ಹಾಗೆ ಉಳಿದಿತ್ತು, ಫುಲ್ ಲೋಳೆ ಥರ ಎಲ್ಲ. ಹಂಗೂ ಎಷ್ಟಾಗುತ್ತೆ ಅಷ್ಟು ಹೋಗಲಿ ಅಂತ ಹೇಳಿ, ನಿಮಗೆ ಗೊತ್ತದು ಯಾವ ಥರ ಇರುತ್ತೆ, ಜೆಲ್ ಥರ ಲೋಳೆ ಥರ ಇರುತ್ತೆ. ಹಾಗಾಗಿ ಇದ್ರ ಜೊತೆಗೆ ಏನೋ ಮಿಕ್ಸ್ ಮಾಡಿದ್ದೀವಲ್ಲ ನಾವು ಫ್ಲಾಕ್ಸಿ ಸೀಡ್ಸು, ಅದು ಅದೇ ಥರ. ಮತ್ತು ದಾಸವಾಳದ ಎಲೆನೂ ಫುಲ್ ಲೋಳೆ ಥರ ಇದ್ದಿದ್ದರಿಂದ ಹೇರ್ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗೋಯಿತು. ನೋಡಿ ಮಾಡಿ ಹಾಕ್ಕೊಳ್ಳಿ. ನಾನು ಈ ಹೇರ್ ಪ್ಯಾಕ್ನ ಒಂದು 5 ಅವರ್ ಬಿಟ್ಟಿದ್ದೆ ಫ್ರೆಂಡ್ಸ್. ಅದಕ್ಕಂತೂ ಇನ್ನೂ ತುಂಬ ಕಷ್ಟ ಆಗೋಯಿತು ಈ ಹೇರ್ ಪ್ಯಾಕ್ನ ವಾಶ್ ಮಾಡೋಷ್ಟರಲ್ಲಿ. ಒಮ್ಮೆ ಟ್ರೈ ಮಾಡಿ, ಇದರಿಂದಾದರೂ ನನ್ನ ಹೇರ್ ಸ್ವಲ್ಪ ಉದ್ದ ಆಗಲಿ ಅಂತ ಅಂದ್ಕೊಂಡು ಇದನ್ನು ಹೇರ್ ಪ್ಯಾಕ್ ಟ್ರೈ ಮಾಡ್ತಾಯಿದ್ದೀನಿ. ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ? ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ಥರ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.